ಬಾ. ನೋಡ್ರಿ ಮಾನ್ವಿ ಸ್ಕೂಲಿಗೆ ಬಂದಳು. ಕರ್ಯಾಕ್ ಹೊಂಟಿದ್ ನಾನು. ಇವತ್ತೇನೋ ಸಾರಿ ಒಳಗೇನೋ ಟೀಚರ್ ಮೀಟಿಂಗ್ ಐತೆ ಅಂತ 12 ಗಂಟೆಗೆ ಬಂದಿದ್ರು ಕರ್ಯಾಕ. ನಾ ಹೊಂಟಿದ್ದೆ ಹೋಗುದ್ ನೋಡ್ರಿ ಟೈಮ್ ಆಗೈತೆ. 12:30 ಯಾಕೆ ಬಂದೈತಿ, ಇನ್ನು 12:30 ಆಗಿಲ್ಲ. ಟೈಮ್ ಆಗಂತಲೇ ಅವ್ರ ಕಳಿಸಿದ್ರು. ಇಲ್ಲಿ ನಮ್ಮ ಮನೆ ಬಾಜಿತಾರವ್ರು ಹೋಗಿರು, ಅವ್ರ ಜೊತೆನೆ ಬಂದ್ರು. ಯಾಕೆ ಆತಿದ್ ಮುಂಜಾನೆ ಬಾಯ್ ಯಾಕೆ ಮುಂಜಾನೆ ಖುಷಿಯಿಂದ ಹೋಗೋ ಮುಂದೆ ಹೋಗ್ತಂತ ಹೋಗಿ ಎಲ್ಲ ರೆಡಿಯಾಗೆಲ್ಲ ಹೋಗ್ಯಾಳ ಸ್ಕೂಲಿಗೆ. ಸ್ಕೂಲ್ನಾಗ ಹೋಗಿ ಕೂತ್ ನಾ ವಾಪಸ್ ಬರ್ಕೊಂಡು ಅಂದ್ರಿ ಬೆನ್ನತ್ತೆ ಬರಾಕತ್ಬಿಟ್ಲಿ. ಯಾಕೋ ಅಳಾಕತ್ಬಿಟ್ಟಿದ್ಲು. ಮತ್ತಂದ್ರು ಹಂಗ ಬಿಟ್ಟು ಬಂದಿದ್ನಿ. ನಾ ಹೋದ್ಮೇಲೆ ನಾ ಬಿಟ್ಟು ಬಂದ್ಮೇಲೆ ಅಳಾತಿದ್ದಿ ಇಲ್ಲಿ ಬಾಯ್ಲಿ. ನಾ ಬಿಟ್ಟು ಬಂದ್ಮೇಲೆ ಅಳಾತಿದ್ದಿ ಇಲ್ಲ ಅಳಾತಿದ್ದಿ ಬಾಳುತನ ಅಳಾತಿದ್ದಿ. ಮತ್ತೆ ಯಾರು ನಿಂಗೆ ಸುಮ್ ಮಾಡ್ಸಿರೋ ಇಲ್ಲೋ? ಏನ ಏನದ ಚಾಕ್ಲೇಟ್ ಅಂಗಡಿಯಾಗ ಕೊಟ್ಟಿಲ್ಲ, ಅದನ್ನ ತಿಂದಿ. ಯಾರು ಕೊಟ್ರ? ಅಂಗಡಿಯಾಗ ಇಲ್ಲಿ ಭಯ್ಯ ಇರುವ ಮತ್ ಹಂಗ ಯಾಕೆ ಕೊಡ್ತಾರ? ನಿಂಗೆ ಯಾರು ಎಲ್ಲಿ ಅಂಗಡಿಯಾಗ ತಗೊಂಬಂದಿ? ನೀ ಅಳಾತಿದ್ದೆ ಯಾಕೆ ಹೇಳುವ? ಅಮ್ಮ ಬಂದ್ಮೇಲೆ ಬಾಳತನ ಅಳಾತಿದ್ದಿ. ಮತ್ ಹಿಂಗ್ ಸುಮ್ಮ ಯಾರು ಮಾಡ್ಸಿರ? ಟೀಚರ್ ಏನ್ ಹೇಳ್ರು? ಕಪ್ಪಿರು ಬಿಸ್ಕಿಟ್ ತರ್ತೇನೆ ಅಂದ್ರು. ಬಿಸ್ಕಿಟ್ ತಿಂತೀನಿ ಅಲ್ಲಿ ಕೊಟ್ರು ಬಿಸ್ಕಿಟ್ ಕೂಲಾಗ. ಸೋರಿದ್ರು. ಏನ್ ಮಾಡಿದೆ ಅಂತ ನೀ ಗಪ್ ಕೂತಿ ಅಳ್ಳಿಲ್ಲ. ಆಮೇಲೆ ಅಮ್ಮ ಬಂದ್ಮೇಲೆ ಅಳೋದು ಗಪ್ ಮಾಡಿದಿ. ಏನ್ ಹಂಗ ಆಡಾತಿದ್ದಿ? ಅಳಾಕತ್ತಿದ್ದಿಲ್ಲ, ನಾ ಗಪ್ ಕೂತೀನಿ. ಸೋರ್ ಬಂದ್ ಕುಡಿ ಬಿಡಿತಾರ ತಂಜಿ ಅಳಾತಿದ್. ಮತ್ತೆ ಗಪ್ ಕೊಂಡೋದ ಅವ್ರ ಏನ್ ಮಾಡಂಗಿಲ್ಲ. ಸುಮ್ ಹೋಗೋದ್ ದಿನ ಸ್ಕೂಲಿಗೆ. ಅಳಾತಿದ್ದೆ ಅಮ್ಮ ಬಂದ್ ಕೂಡ್ಲೆ ನಾ ಬರಾದಿನ ಬರತ್ತಿದ್ದೆ. ಯಾಕೆ ವಾಪಸ್ ಅಳಾತಿದ್? ಮತ್ತ ಹಂಗ ಅಳಬಾರ್ದೇನ? ದೊಡ್ಡದ ಗಪ್ ಛತ್ರಿ ನಿಮ್ ಸಣ್ಣ ತರುಣ ಹಿಡೇನು ಗಪ್ ನಿನ್ಗಾರ ಸರಿ ಏನ್ ಸರಿ ಬಾ. ನೋಡ್ರಿ ಮಾನ್ವಿನ ಮನ್ಯಾಗೂ ಛತ್ರಿ ಹಿಡ್ಕೊಂಡ್ ಕೂತೇವು. ಹಾಯ್ ಮಾಡಲ್ಲ ಯಾರಿಗೂ? ಛತ್ರಿ ಹಿಡ್ಕೊಂಡ್ ಇವತ್ತು ನಮ್ಮ ಆನಿವರ್ಸರಿ, ಮ್ಯಾರೇಜ್ ಆನಿವರ್ಸರಿ 4th ಇಯರ್. ಅಂದ್ರ 4 ವರ್ಷ ಕಂಪ್ಲೀಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಇವತ್ತು ಆನಿವರ್ಸರಿ ಐತಿ. ಹಂಗಾಗಿ ನೀವೆಲ್ಲಾರು ನಿಮ್ ಬ್ಲೆಸ್ಸಿಂಗ್ಸ್, ನಿಮ್ ವಿಶಸ್ನು ಎಲ್ಲಾನು ನಮ್ ಜೊತೆ ಇರ್ಲಿ. ನೀವು ಕೂಡ ನಮ್ಗ ಹಾರೈಸ್ರಿ. ಯಾಕಂದ್ರೆ ನೀವು ಕೂಡ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇದ್ರೆ. ಹಂಗಾಗಿ ನಿಮ್ ಜೊತೆ ನಾನು ಎಲ್ಲಾನು ಶೇರ್ ಮಾಡ್ಕೋತೇನು. ಸೊ ಹಂಗಾಗಿ ನಿಮ್ ವಿಶಸ್ನು ಕೂಡ ನಮ್ ಜೊತೆಗಿರ್ಲಿ. ನಿಮ್ ಬ್ಲೆಸ್ಸಿಂಗ್ಸ್ ಎಲ್ಲಾನು ಕೂಡ ನಮ್ ಜೊತೆ ಇರ್ಲಿ. ಮತ್ತ ನಮ್ಮ ಚಾನೆಲ್ನು ಆದಷ್ಟು ಬೆಳೆಸ್ರಿ ಅಂತ ನಾನು ಈ ಮೂಲಕನ ಕೇಳ್ಕೊತೇನೆ ಎಲ್ಲಾರ್ಗು. ಸೊ ಇವತ್ತೇನು ಸ್ಪೆಷಲ್ ಅನ್ನಕ್ಕೆ ಏನ್ ಸ್ಪೆಷಲ್ ಏನಿಲ್ಲ, ಆಸ್ ಯೂಶುವಲ್ ಏನು. ಯಾಕಂದ್ರೆ ಮಳೆನೂ ಐತಿ. ಹಂಗಾಗಿ ಎಲ್ಲೇನೋ ಹೋಗೋದು ಪ್ಲಾನಿಂಗ್ ಏನಿಲ್ಲ. ನಮ್ಮ ಮನೆಯವ್ರನ್ನ ಆಫೀಸ್ಗೆ ಹೋಗಿ ಹಂಗ ಡೈಲಿ ಹೋಗ್ಯಾರ. ಇವತ್ತೇನಿಲ್ಲ ಸೆಲಿಬ್ರೇಷನ್ ಏನು ಬ್ಯಾಡ್ ಅಂತಂದೆ. ನಾನು ಕೇಕ್ ಕಟಿಂಗ್ ಮಾಡೋದು ಮನ್ಯಾಗ ಅಂತ ನಾತಿದ್ರು. ಬಟ್ ನಾನು ಬ್ಯಾಡ ಅಂತಾನೆ. ಯಾಕಂದ್ರೆ ನಾಳೆ ಊರಿಗೆ ಹೋಗೋರಿದ್ವಿ ಇವತ್ತು ನಾವು. ಹಂಗಾಗಿ ಯಾಕಂದ್ರೆ ಊರಿಗೆ ಹೋಗತ್ತೇನಂದ್ರ ನಮ್ಮ ಇಲ್ಲಿ ಗಂಡನ ಮನೆಗೆ ಹೊಂಟೇವಿ ನಾವು. ಊರಿಗೆ ಫಂಕ್ಷನ್ ಐತಿ, ಹಂಗಾಗಿ ಹೋಗೋರಿದೀವಿ. ಅದಕ್ಕೆ ಮತ್ತೆ ಇವತ್ತು ಹೋಗ್ಬೇಕು. ಆಕ್ಚುಲಿ ಇವತ್ತು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಇವತ್ತು ಬೇಡ ಅಂದ್ರೆ ಯಾಕಂದ್ರೆ 2 ದಿನ ಆಯ್ತಂತ ಫುಲ್ ಮಳಿ ಐತಿ ಇಲ್ಲಿನು. ಅದಕ್ಕೆ ಮಳಿ ಒಳಗೆ ಅಲ್ಲಿ ಹೋಗೋದನ್ನು ಬೇಡ. ಯಾಕಂದ್ರೆ ನಮ್ಮ ಮನೆಯವ್ರು ಬರೋದನ್ನು ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಮತ್ತೆ ಹೋಗೋದು ಮಳಿ ಮತ್ತೆ ಮಾವಿನ ಕರ್ಕೊಂಡು ಹೋಗೋದು ಗಾಡಿ ಮೇಲೆ ಬೇಡ ಅಂತ ಅನ್ಕೊಂಡು ನಾಳೆ ಹೋಗೋಣ ಅಂತ ಅನ್ನತ್ತೀವಿ. ಹಂಗಾಗಿ ಏನು ಸೆಲಿಬ್ರೇಷನ್ ಏನು ಬ್ಯಾಡ ಅಂದೇನೆ. ಯಾಕಂದ್ರೆ ಸುಮ್ಮನೆ ಕೇಕ್ ಕಟಿಂಗ್ ಮಾಡೋದು ಮತ್ತು ಊರಿಗಿನ ಹೋಗೋರ ಎಲ್ಲ ಅದಕ್ಕೆ ಬೇಡ ಅಂತಂದೇನು. ಸೊ ನೋಡೋನು ಏನೇನು ಆಗ್ತೈತಿ ಸಾಯಂಕಾಲ. ಈಗ ಏನಿಲ್ಲ ಕೆಲಸ ಅಂತೂ ಎಲ್ಲ ಮುಗ್ದೈತೆ. ಯಾಕಂದ್ರೆ ಮಾನ್ವಿಗೆ ಸ್ಕೂಲಿಗೆ ಕಳ್ಸಾತೇನು. ಆಕೆ ಸ್ಕೂಲಿಗೆ ಹೊಂಟಾಳ ಅಂದ್ಕೊಳ್ಳೆ ನನಗೊಂದು ಸ್ವಲ್ಪ ಎಲ್ಲನೂ ಮನ್ಯಾಗ ಕೆಲಸ ಮಾಡ್ಕೋಕ್ನು ಪಟ ಹೆಲ್ಪ್ ಆಗಾಗುತ್ತೆ. ಯಾಕಂದ್ರೆ ಇದ್ಲಾಂದ್ರೆ ಒಂದು ಸ್ವಲ್ಪ ನಾ ಏನಾರ ಮಾಡೋಷ್ಟೊತ್ತಿಗೆ ಏನಾರ ಮಾಡ್ತಾಳು. ಹಾಗಾಗಿ ಬರೀ ಅದನ್ನ ಕ್ಲೀನ್ ಮಾಡೋದ್ರಾಗನ ಟೈಮ್ ಹೋಗ್ತೈತಿ. ಈಗ ಆಕೆ ಸ್ಕೂಲ್ಗೆ ಹೋದ್ಲಂದ್ರೆ ಹೋಗಿ ಬರೋದ್ರೊಳಗನ ಒಂದು ಸ್ವಲ್ಪ ನಂದು ಕೆಲಸ ಎಲ್ಲನೂ ಮುಗ್ದಿರ್ತೈತಿ. ಏನು ಮಾಡತ್ತಿ ನೀವೊಂದು ರೈಮ್ ಸೇರಿ ತೋರಿಸ್ಲ ಯಾವ್ದಂತಿ? ಅದ್ ಬಿಡ ಅದನ್ನ ಈಗ ಒಂದು ಬಕಲ್ ಮ್ಯಾಶ್ ಈ ಬಿಡ ಛತ್ರಿ ಬಿಡಿ ಇಲ್ಲೇ ಇರ್ತೇನೆ. ನೀ ತಗೊಳತ್ತೆ ಆಮೇಲೆ. ನಾ ಹಿಡ್ಕೋತೇನೆ ಛತ್ರಿ ನೀ ಮಾಡ. ಅಲ್ಲಿಂದ ಸರಿ 1 2 ಬಕಲ್ ಮೈಸು 3 4 ಬಕಲ್ ಮೈಸು 3 4
ಬಕಲ್ ಮಸು ಗುಡ್ಗರ್ಲ ಅಲ್ಲಿ ಬಕಲ್ ಮಸು ಹಂಗೆ ಕೊಡ್ತು ಹುಚ್ಚರು ಚಂದ. ತಂದೆ ನೀನು ತಾಯಿ ನೀನು ಹೇಳು. ತಂದೆ ನೀನು ತಾಯಿ. ನೋಡ್ರಿ ಮಾನ್ವಿ ನನ್ನ ಮನೆ ಹೆಂಗ್ ಛತ್ರ ಹಿಡ್ಕೊಂಡು ಕೂತೇವು. ಈಗ ಮಾನ್ವಿ ಒಂದು ವಚನ ಹೇಳ್ತಾಳ, ಬಸವಣ್ಣವ್ರ ವಚನ ಹೇಳ್ತಾಳ. ಹಾ ಹೇಳ ತಂದೆ ನೀನು ಹೇಳ. ತಂದೆ ನೀನು ತಾಯಿ. ಹುಚ್ಚರಂಗ್ ಮಾಡ್ಬಾರ್ದು, ನಗಬೇಡ, ಚಂದ ಹೇಳ್ಬೇಕ. ತಂದೆ ನೀನು ತಾಯಿ ನೀನು ಬೆಳಗು ಬಂದು ಒಂದು ನೀನು ತಾಯಿ ನೀನು ಬೆಳಗು ನೀನು ನಿನ್ನ ಇಲ್ಲ ಬಯ್ಯ ಮತ್ತಾರು ಇಲ್ಲವಯ್ಯ. ಇಲ್ಲ ಬಯ್ಯ ಕುಣ ಸಂಗ ದೇವ. ವೆರಿ ಗುಡ್. ಈಗ ಇದು ಹೇಳು, ಓಂ ಭೂರ್ಭುವಸ್ವ ಹೇಳು. ಓಂ ಭೂರ್ಭುವಸ್ವ ವರೆಣ್ಯಂ ಭರ್ಗೋ ದೇವಸ್ ಧೀಮಹಿ ಧೀಮಹಿ ದಿನ ಮುಂದಲ್ಲ. ವೆರಿ ಗುಡ್. ಮತ್ತೆ ಯಾವ್ದು ಹೇಳ್ತಿ? ಚಬ್ಬಿ ಚಿಕ್ಸ್. ಆಕ್ಷನ್ ಮಾಡ್, ಚಂದ ಆಕ್ಷನ್ ಮಾಡ್. ನಿಂಗ ಅಮ್ಮ ಹೆಂಗ್ ಕಲ್ಸಾಳ ಹಂಗ ಮಾಡು. ಹೆಂಗ್ ಕಲ್ಸೇನ ಹಂಗ ಮಾಡ್. ಏನ್ ಮಾಡ್ಕೋತಿ? ಚಬ್ಬಿ ಚಿಕ್ಸ್ ಹೇಳ. ಹೊಟ್ಟೆಲ್ ಕಲ್ಲು ಹಾಕೊಂಡಿವ್ನ ಹೊಟ್ಟೆಲ್ ಕಲ್ಲು ಶಾವಳಿಗೂ. ಇವತ್ ಹೋಗೋದಿಲ್ಲ, ನಾಳೆ ಹೋಗೋದು ಊರಿಗೆ. ಇವತ್ತು ಮಳಿ ಬರಾತೈತಿ ನೋಡಲ್ಲಿ ಹೊರಗೆ ನೋಡು. ಓ ಮಳಿ ಮತ್ ಜೋರ್ ಬರಾಕತೈತಿ. ಯಾರಿಗೆ ಇವತ್ತು ನೋಡಲ್ಲಿ ಮನ್ಯಾಗ ಛತ್ರಿ ಹಿಡ್ಕೊಂಡ್ ಕೂತೇವ್ ನಾವು. ಮಲ್ಲಿ ನೋಡಲ್ಲಿ ಹೊರಗೆ ಹೆಂಗ್ ಮಳಿ ಬರಾಕತಿ. ಸೊ 2-3 ದಿನ ಆಯ್ತು ಫುಲ್ ಮಳಿ ಅಂದ್ರೆ ಮಳಿ ಹಿಡಿದ್ಬಿಟ್ಟೈತಿ. ಹಿಂಗಾಗಿ ಮನ್ಯಾಗ ಅರ್ಬಿ ಒಣಗಾಕತಿಲ್ಲ, ಏನೂ ಇಲ್ಲ. ಸರಿ ನೋಡ್ರಿ ಮನಿ ತುಂಬೆಲ್ಲಾನು ಹಿಂಗ ಅರ್ವಿನ ಹಾಕೊಂಡ್ ಕುಂದ್ರೋದಾಗೈತಿ. ಬಟ್ ಬಿಸಿಲಂತೂ ಬೀಳತ್ತು. ಬಿಸಿಲಂದ್ರೆ ಅಪರೂಪ ಸರಿ ಸ್ವಲ್ಪ ಬಿಸಿಲು ಬಿತ್ತು ಓಡಾಗ ಅರ್ವಿಗಳು ಹಾಕೋದ್ ಒಣಗ ಮತ್ತೆ ಮಳಿ ಬತ್ತಾನೆ ಮತ್ತೆ ಓಡೋದ ಮತ್ತೆ ಅರಿಗಳು ತಕೊಂಬರೋದ ಬರೀ. ಸೊ ಇದ ಆಗತೈತಿ ಕೆಲಸ. ಇಲ್ಗಪ್ಪ ಓಕೆ ನೋಡೋಣ ಗಪ್ಪ ಮುಂದಿನ ಕೆಲಸ ಏನೈತಿ ನೋಡೋಣ. ಮತ್ತೆ ಮಾತಾಡ್ತೇನೆ ನಿಮ್ ಜೊತೆ. ನೀ ಒಬ್ಬಾಕಿರಿ ನೋಡೋಣ. ಒಬ್ಬಾಕಿ ತಿನ್ನ ಕಲ್ಕೋ. ಕರ್ಕೊಲೆ ಮಾಡು. ನಾವು ಮಾಡಕ್ ಅಪ್ಪಾಜಿ ಸೋನೆ ಸಾರಿ ತಿನ್ನಲ್ಲ ನಂಗ ಬಡ ಬಡ ತಿನ್ನೋದ. ಹಂಗೆ ತಿನ್ಬೇಡ. ಹಿಂಗೆ ಮುಕ್ಕ ಪೂರ ಮುರ್ಕೊಂಡು ಸರಿ ಇತ್ತವಲ್ಲ. ಇಡಿ ಇಲ್ಲಿಡಿ. ಮಾಡ್ತಾರು ಆರ್ಲಿಂದ್ರೆ ಸುಡ್ತೈತಿ ನೋಡಿ. ಕೇಕ್ ಕಟ್ಟಿಂಗ್ ಅದು ಏನು ಜಾಸ್ತಿ ಏನು ಆ ರೀತಿ ಸೆಲೆಬ್ರೇಷನ್ ಬೇಡ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಊರಿಗೂ ಬೇರೆ ಹೋಗೋರಿದ್ವಲ್ಲ, ಅದಕ್ಕೋಸ್ಕರ ಅಂತ ನಮ್ಮ ಮನೆಯವ್ರು ಬಂದ್ಕೊಳ್ಳೋ ಒಂದು ಸ್ವಲ್ಪ ಹಂಗೆ ದೇವ್ರಿಗೆ ಹೋಗಿದ್ವಿ. ಲಕ್ಷ್ಮೀ ಗುಡಿಗೆ ಅದು ಹೋಗಿ ಬಂದುಬಿಟ್ವಿ. ದೇವ್ರಿಗೆ ಅದು ಹೋಗಿ ಬಂದು ಹಂಗೆ ಹೊರಗಡೆ ಸ್ವಲ್ಪ ಡಿನ್ನರ್ ಅಷ್ಟು ಮುಗಿಸ್ಕೊಂಡು ಬರೋಣ ಅಂತಂದು ಅಲ್ಲೇ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಯಾಕಂದ್ರೆ ನಾವು ಹೋಗಿರಲಿಲ್ಲ, ಭಾಳ ದಿನ ಆಗಿತ್ತು. ಹಾಗಾಗಿ ಹೊರಗಡೆ ಊಟ ಮಾಡೋಣ ಅಂದ್ಕೊಂಡು ಹೋದ್ವಿ. ಮತ್ತು ಅಲ್ಲಿನೂ ಕೂಡ ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಕಾಜು ಮಸಾಲ ಅದನ್ನು ಆರ್ಡ್ರ್ ಮಾಡಿದ್ವಿ. ಅದನ್ನು ಆಮೇಲೆ
ರೈಸ್ನು ವೆಜ್ ಬಿರಿಯಾನಿ ಇತ್ತು, ಅದು ಕೂಡ ಟೇಸ್ಟ್ ಇತ್ತು. ಭಾಳ ದಿನ ಆಯ್ತಲ್ಲ ಒಟ್ಟು ಹೋಗಿರಲಿಲ್ಲ ನಾವು ಹೊರಗಡೆ, ಹಾಗಾಗಿ ನಮ್ಮ ಮನೆಯವ್ರು ಹೊರಗಡೆನೇ ಹೋಗೋಣ ಅಂತಂದರು. ಹಾಗಾಗಿ ಹೊರಗಡೆನೇ ಊಟ ಅದು ಎಲ್ಲ ರೆಸಾರ್ಟ್ ಒಳಗೆ ಹೋಗಿನ ಮುಗಿಸ್ಕೊಂಡು ಬಂದ್ವಿ. ಮಾನ್ವಿ ನೋಡ್ರಲ್ಲಿ ಹೆಂಗೆ ಕಾಡ್ಸಾಕತ್ತಾಳ, ಊಟ ಮಾಡೋದೂ ಇಲ್ಲ, ಮಾಡ್ಸಾಕತ್ರೇನು ಮಾಡಲ್ಲ, ತಾನೂ ಮಾಡಲ್ಲ, ಮಾಡೋರ್ಗು ಮಾಡೋ ಕೊಡಲ್ಲ. ಸೊ ಹಿಂಗಾಗಿ ಬರೀ ಹಿಂಗೆ ಕಾಡಿಸ್ತಾಳೆ. ಹಂಗಾಗಿ ಹೊರಗಡೆನ ಅಕ್ಕಿ ಸಂಬಂಧನ ಎಲ್ಲೇ ಹೋಗಾಕತ್ವಿ ಅಂದ್ರೆ ಹಿಂಗೆ ಮಾಡ್ತಾಳೆ ಅಂದ್ಕೊಂಡೆ. ಅಕ್ಕಿದು ಊಟ ಸರಿಯಾಗೋದಿಲ್ಲ, ನಮ್ಮದು ಆಗೋದಿಲ್ಲ ಅಂತಂದು ಆಕಿನ ಕರ್ಕೊಂಡು ಹೋಗೋದೇ ಭಾಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತೈತಿ ಸ್ವಲ್ಪ. ಯಾಕಂದ್ರೆ ಆಕಿ ಊಟ ಮಾಡೋದನ್ನ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಂಗೆ ಮತ್ತು ಕಾಡಿಸ್ತಾಳು ಜಾಸ್ತಿ, ನೋಡಲ್ಲ ಹೆಂಗೆ ಕಾಡ್ಸಾಕತ್ತಾಳಂತ. ಹಾಗಾಗಿ ಆಕಿಗೋಸ್ಕರ ಆಕಿಗೆ ನಾವು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಾಕತ್ವಿ ಅಂದರೆ ಮನೆಯೊಳಗೆ ಊಟ ಮಾಡಿಸ್ಕೊಂಡು ಬರಬೇಕು, ಇಲ್ಲ ಅಂತಂದ್ರೆ ನಾವು ಹೋದ್ಮೇಲಾದರೂ ಊಟ ಮಾಡಿಸ್ಬೇಕು. ಹಿಂಗಾಗಿ ನಾ ಜಾಸ್ತಿ ಹೊರಗಡೆ ಹೋಗೋದನ್ನು ಊಟಕ್ಕೆ ಪ್ರಾಬ್ಲಮ್ ಆಗ್ಬಿಡ್ತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಗಳಿಗೆ ಏನಿಲ್ಲ, ಜಸ್ಟ್ ನಮ್ಮ ಆ್ಯನಿವರ್ಸರಿ ಇತ್ತು, ಅದನ್ನು ಸಿಂಪಲ್ಲಾಗಿ ಇಷ್ಟವಾಗಿ ಮಾಡಿದ್ವಿ. ಸೊ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲನೂ ಕೂಡ ನಮ್ಮ ಜೊತೆಗಿರಲಿ, ನೀವು ಕೂಡ ನಮ್ಗೆ ಆಶೀರ್ವಾದ ಮಾಡಿರಿ, ಮತ್ತು ನಮ್ಮ ಚಾನಲ್ನು ಕೂಡ ಆದಷ್ಟು ಬೆಳೆಸ್ರಿ ಅಂತ ನಾನು ಹೇಳ್ತೇನೆ. ಸೊ ಫ್ರೆಂಡ್ಸ್, ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ. ವ್ಲಾಗ್ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡ್ರಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತೀರಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ನನ್ನ ಬ್ಲಾಗನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡಿರಿ. ಮತ್ತು ಸಿಗ್ತೀನಿ ನಿಮ್ಗೆ ನಾಳಿನ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಎಲ್ಲ ಉಂಟೆ ಹತ್ತಿ ನಾಳೆ ಬೇಕು ಸೋನಿ ಬಾರೆ ಸೋನಿ. ಊಟ ಆಯಿತು, ಮನೆಗೆ ಹೋಗ್ತೇವೆ ಈಗ. ಮನೆಗೆ ಹೋಗಿ ಮತ್ತೆ ಮಾತಾಡ್ತೇನೆ. ನೋಡ್ರಿ ಮನೆ ನಡಿ ಹೋಗೋಣ ಮನೆಗೆ, ಮನೆ ಅಲ್ಲಿದೆ ನಡಿ.